ಹಲೋ ಗಾಯ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಫ್ರೆಂಡ್ಸ್, ಇವತ್ತು ನಾವು ನಂಜನಗೂಡಿಗೆ ಹೋಗ್ತಾ ಇದ್ದೀವಿ. ಹಾಗೆ ಮೈಸೂರಿಗೆಲ್ಲ ಹೋಗೋಣ ಅಂತ ಅಂದ್ಬಿಟ್ಟು ಪಾಪುಗೆ ಮುಡಿ ಕೊಡಿಸ್ಬೇಕಾಗಿತ್ತು. ಇದು 3ನೇ ಮುಡಿ. ಸೊ ಹರಕೆ ಹೊತ್ಕೊಂಡಿದ್ರು ನಮ್ಮಮ್ಮ, ತುಲಾಭಾರ ಮಾಡಿಸಿ ಮುಡಿ ಎಲ್ಲ ಕೊಡಬೇಕು ಅಂತ ಅಂದ್ಬಿಟ್ಟು. ಸೊ ಅದಕ್ಕೋಸ್ಕರ ಹೋಗ್ತಾ ಇದ್ದೀವಿ. ಇದು ನಮ್ಮ ಅಜ್ಜಿ ಮನೆ ದೇವರು. ಸೊ ಗಾಡೀಲಿ ಎಲ್ಲ ಜಾಗ ಇತ್ತು, ಇನ್ನೊಬ್ಬರು ಬರಬೇಕಾಯಿತು, ಅವ್ರು ಬರಲಿಲ್ಲ. ಸೊ ಹಾಗಾಗಿ ಹೇಗಿರೋ ಅಜ್ಜಿ ಫ್ರೀ ಇದ್ದರು. ಸೊ ಅಜ್ಜಿನ ಕರ್ಕೊಂಡು ಹೋಗೋಣ ಅಂತ ಅಂದ್ಬಿಟ್ಟು ಅಜ್ಜಿನ ಅವ್ರ ಊರಿಂದ ಕರ್ಕೊಂಡು ಹಾಗೆ ಕನಕಪುರ ರೋಡಲ್ಲಿ ಬರ್ತಾ ವಾಸು ಹೋಟ್ಲಲ್ಲಿ ದೋಸೆ ಫೇಮಸ್ ಅಲ್ವಾ, ದೋಸೆ ಎಲ್ಲ ತಿನ್ಕೊಂಡು ನಂಜನಗೂಡಿಗೆ ಬಂದ್ವಿ. ನಂಜನಗೂಡಿಗೆ ಬರೋ ಅಷ್ಟೊತ್ತಿಗೆ ಆಗಲಿ 12 ಹಾಗೆ ಹೋಗಿತ್ತು. 1 ಬಾಗಿಲು ಮುಚ್ಚಿಬಿಡ್ತಾರೆ ದೇವಸ್ಥಾನದ್ದು ಅಂತ ಅಲ್ಲೆಲ್ಲ ಹೇಳ್ತಿದ್ರು. ಸೊ ನಾವು ಬೇಗ ಕಾರ್ನ ಪಾರ್ಕ್ ಮಾಡಿ ದೇವಸ್ಥಾನದಲ್ಲಿ ಮುಡಿ ಕೊಡೋಕ್ಕೆ ಒಂದು ಆಪೋಸಿಟ್ ಸೈಡ್ ಇದೆ, ಹೊಳೆ ಹತ್ರ, ಅಲ್ಲೊಂದು ರೂಮ್ ಇದೆ, ಅಲ್ಲೆಲ್ಲ ಮುಡಿ ಕೊಡ್ತಾರೆ. ಸೊ ಅಲ್ಲಿಗೆ ಬಂದು ನಾವು ಮುಡಿ ಕೊಡ್ತಿದ್ವಿ. ಪಾಪುನ 2 ಸತಿ ಮುಡಿ ಕೊಡಿಸ್ಕೊಂಡಾಗೂ ಅವನು ಸೈಲೆಂಟಾಗೆ ಮಾಡಿಸ್ಕೊಂಡಿದ್ದ, ಒಂಚೂರು ಹತ್ತಿರಲಿಲ್ಲ. ಬಟ್ ಈ ಸತಿ ಆ ಕಡೆ ಈ ಕಡೆ ಎಲ್ಲ ಮಕ್ಕಳು ಅಳ್ತಿರೋದು ನೋಡಿಬಿಟ್ಟು ನಮ್ಮ ಚಾರ್ವಿಕಿಗೂ ನಿದ್ದೆ ಬೇರೆ ಟೈಮ್ ಒಂದು 12 ಮೇಲೆ ನಿದ್ದೆ ಟೈಮು. ಸೊ ಹಾಗಾಗಿ ನಿದ್ದೆ ಅರ್ಧಂಬರ್ಧ ಆಗಿತ್ತು ಕಾರಲ್ಲಿ ಸ್ವಲ್ಪ ಬೇರೆ. ಇಲ್ಲಿ ಮಕ್ಕಳು ಅಳ್ತಿದ್ದಿದ್ದು ನೋಡಿ, ಅವನಿಗೂ ಎಲ್ಲ ನೀರು ಬೀಳಿಸ್ತಿದ್ದಿದ್ದೆಲ್ಲ ನೋಡಿ, ಕ್ಲೈಮೇಟ್ ಬೇರೆ ಹೆವಿ ಬಿಸಿಲಿತ್ತು. ನಂಜನಗೂಡು ಸಿಕ್ಕಾಪಟ್ಟೆ ಬಿಸಿಲು ಅಂತಲೇ ಹೇಳ್ಬೋದು. ಫುಲ್ಲು ಎಲ್ಲ ಒಣಗೋಗಿರೋ ಮರಗಳು ಅವೆಲ್ಲ. ಎಷ್ಟು ಬಿಸಿಲು ಅಂದರೆ ಬೆಂಗಳೂರವ್ರು ಸಿಕ್ಕಾಪಟ್ಟೆ ಸರ್ವೈವ್ ಆಗೋದು ಕಷ್ಟ ಅನಿಸುತ್ತೆ, ಅಷ್ಟು ಬಿಸಿಲು. ಹಂಗೆಲ್ಲ ಇದ್ದಾಗ ನನ್ನ ಮಗ ಸ್ವಲ್ಪ ಕಿರಿಕಿರಿ ಮಾಡೋದು ಸಹಜನೇ. ಏಕೆಂದರೆ ಮಕ್ಕಳಿಗೆ ಶೆಕೆ ಆಗಲಿ, ಎನ್ವಿರಾನ್ಮೆಂಟ್ ಚೇಂಜ್ ಆಗ್ತಿದ್ದಂಗೆ ಸ್ವಲ್ಪ ಕಿರಿಕಿರಿ ಫೀಲ್ ಆಗೋದು ಸಹಜ ಅಲ್ವಾ. ಸೊ ಬೇರೆಯವ್ರ ಮಕ್ಕಳು ಅಳ್ತಿದ್ದು ನೋಡಿ ಇವನು ಸ್ವಲ್ಪ ಇನ್ಸ್ಪೈರ್ ಆಗಿ ಇವನು ಅಳಕ್ಕೆ ಸ್ಟಾರ್ಟ್ ಮಾಡಿಬಿಟ್ಟ. ನಮಗೆ ಆಶ್ಚರ್ಯ ಆಗೋಯಿತು. 2 ಸತಿ ಪಾಪು ಇದ್ದಾಗಲೇ ಒಂಚೂರು ಕುಯ್ ಅಂತ ಅನ್ನಲಿಲ್ಲ, ಇವಾಗ ಒಂಚೂರು ದೊಡ್ಡವನಾದ್ಮೇಲೆ ಇಷ್ಟೊಂದು ಅಳ್ತಿದ್ದಾನೆ. ಅಯ್ಯೋ. ಆಮೇಲೆ ನಾವು ಕೂತ್ಕೊಂಡು ಇದು ಮಾಡಿಸ್ತೀವಿ ಅಂತ ಅಂದರೆ ಅವ್ನು ಕೂತ್ಕೊಳ್ಳೋಕ್ಕೆ ತಯಾರಿಲ್ಲ, ಅಪ್ಪನೇ ಬೇಕು ಅಂತಿದ್ದ. ಅವ್ರು ಕಾರ್ ಪಾರ್ಕ್ ಮಾಡಿ ಬರೋಷ್ಟರಲ್ಲಿ ಇನ್ನೂ ಸ್ವಲ್ಪ ಇದೇ ಆಗಿಬಿಟ್ಟಿದ್ದ, ಅಳೋದು ಎಲ್ಲ ಜಾಸ್ತಿ ಕ್ರ್ಯಾಂಕಿ ಆಗೋದೆಲ್ಲ ಮಾಡ್ತಿದ್ದ. ಸರಿ, ಅವರಪ್ಪ ಬಂದಮೇಲೆ ಕುಂಡ್ರಿಸ್ಬಿಟ್ಟು ಅವ್ರು ನೀರೆಲ್ಲ ಹಾಕಿ ಇದು ಮಾಡಿ ಅದೆಲ್ಲ ಇದು ಮಾಡ್ತಿದ್ರು. ಎಷ್ಟೇ ಸಮಾಧಾನ ಮಾಡಿದ್ರು ಅಳ್ತಾನೆ ಮಾಡಿಸ್ಕೊಂಡ ಪಾಪ. ಈ ಸತಿ ಅಂತೂ ಸಿಕ್ಕಾಪಟ್ಟೆ ಹತ್ಬಿಟ್ಟ ಅಂತ ಅನ್ಬೋದು. ಅದಾದಮೇಲೆ ಸ್ನಾನ ಮಾಡಿಸಿ ಎಲ್ಲ ಬಂದಮೇಲೆ ಸ್ನಾನದ ಬಾಗಿಲು ಮುಚ್ಚಿಬಿಡ್ತಾರೆ 1 ಅಂತ ಅಂದ್ಕೊಂಡು ನಾವು ಬೇಗ ಹೋಗ್ತಿದ್ದೀವಿ. ಅಲ್ಲಿ ನನ್ನ ಮಗನಿಗೆ ತಲೆ ಬೋಡ ಮಾಡಿಸಿರೋದಕ್ಕೆ ಅವನಿಗೆ ಇದು ತಲೆ ಮೇಲೆ ಟವಲ್ ಹಾಕ್ಕೊಳ್ಳೋ ಅಂತ ಇದ್ದರೆ ಕಿತ್ಕೆ ಎಸಿತಿದ್ದ. ಅಯ್ಯೋ ಹೋಗು ಬಿಡು, ಹೆಂಗಿದ್ರು ಗಂಧ ಹಚ್ಚಿದ್ವಿ. ಸೊ ನಾನೇ ಇಟ್ಕೊಂಡಿದ್ದೀನಿ, ಸಿಕ್ಕಾಪಟ್ಟೆ ಬಿಸಿಲಿತ್ತು ಅಂತ ಅಂದ್ಬಿಟ್ಟು ನಾನೇ ಹಾಕ್ಕೊಂಡು ಬರ್ತಿದ್ದೆ. ನಮ್ಮ ಅದೃಷ್ಟಕ್ಕೆ ಅವತ್ತು ಏನು ಅಂದರೆ 1:30 ಮುಚ್ಚೋಣ ಇವತ್ತು ಬಾಗ್ಲನ ಅಂತ ನಾವು ಎಂಟ್ರ್ ಆಗ್ತಿದ್ದಂಗೆ ಅವ್ರು ಹಂಗಂದ್ರು, ಸದ್ಯ ಮಾಡಿಸ್ಬೋದಪ್ಪ, ಸದ್ಯ ತುಲಾಭಾರ ಎಲ್ಲ ಬೇಗ ಪೂಜೆ ಮುಗಿಯುತ್ತೆ ಅಂತ ಅಂದ್ಕೊಂಡು ಸಮಾಧಿಯಿಂದ ಹೋಗಿ ಎಲ್ಲ ದೇವ್ರ ದರ್ಶನ ಮಾಡ್ಕೊಂಡು ಒಂದು ರೌಂಡ್ ಪೂರ್ತಿ ಹಾಕ್ಕೊಂಡು ಲಾಸ್ಟಿಗೆ ಬಂದು ಇಲ್ಲಿ ತುಲಾಭಾರ ಮಾಡಿಸ್ತಿದ್ದೀವಿ. ಅವನು ತೂಕದಷ್ಟು ಬೆಲ್ಲ ಕೊಟ್ಟು ಆರತಿ ತೆಗೆದು ಹಣೆಗೆ ಎಲ್ಲ ಕುಂಕುಮ ಇಟ್ಬಿಟ್ಟು ಮತ್ತು ತುಲಾಭಾರ ಹಿಂಗೆ ತೂಗ್ಬಿಟ್ಟು ಇದು ಮಾಡ್ತೀವಿ, ದೇವರಿಗೆ ಇದು ಕೊಡ್ತೀವಿ. ಇಷ್ಟು ದುಡ್ಡು ಅಂತ ಹೇಳ್ತಾರೆ, ಅದು ಎಷ್ಟು ಬೆಲ್ಲ ಇದಾಗುತ್ತೆ ಅಂದ್ಬಿಟ್ಟು ಅಷ್ಟಕ್ಕೆ ಬೆಲ್ಲಕ್ಕೆ ಇದು ಮಾಡ್ತೀವಿ. ಸೊ ಅಕ್ಷತೆ ಎಲ್ಲ ಹಾಕಿ ಅದರ ನನ್ನ ಮಗ ಅದರಲ್ಲಂತೂ ಕೂತ್ಕೊಳ್ಳೋಕ್ಕೆ ಇಲ್ಲ, ಎದೊಳೋದು ಇದು ಮಾಡೋದು. ಸ್ವಲ್ಪ ಬಿಸಿಲು ಬೇರೆ ಇತ್ತಲ್ಲ, ಕಾದಾಗಿತ್ತಲ್ಲ, ಕೆಳಗಡೆ ಒಂದು ಇದು ಟವಲೆಲ್ಲ ಹಾಕಿ ಆಮೇಲೆ ಕುಂಡ್ರಿಸಿದ್ದು. ಪಾಪ ಬಿಸಿಲಿಗೆ ಅದು ಬೇರೆ ಕಾದ್ಬಿಟ್ಟಿತ್ತು. ಪಾಪ ಅವ್ನು ಕೂತ್ಕೊಳ್ಳೋಕೆ ಆಗ್ತಿರ್ಲಿಲ್ಲ, ಹಿಂಸೆ ಎದ್ದು ಬರೋದು, ಕುಪ್ಪ ಮಾಡ್ಕೊಳ್ಳೋದು, ಮೂತಿ ಅಂತ ಮಾಡೋದು ಎಲ್ಲ ಮಾಡ್ತಾಯಿದ್ದ. ಸರಿ ಅಂತ ಅಂದ್ಬಿಟ್ಟು ಆಮೇಲೆ ಎತ್ಕೊಂಡು ಅದಾದಮೇಲೆ ನೆಕ್ಸ್ಟ್ ಪಕ್ಕದಲ್ಲೇ ಬಸವಣ್ಣನ ದೇವಸ್ಥಾನ ಇದೆ ಒಳಗಡೆನೆ, ಅದಕ್ಕೆಲ್ಲ ಪೂಜೆ ಎಲ್ಲ ಮಾಡ್ತಾಯಿದ್ರು. ಸೊ ಮಂಗಳಾರತಿ ಎಲ್ಲ ತೊಗೊಂಡು ಅಲ್ಲೊಂದು ಸ್ವಲ್ಪ ಹೊತ್ತು ಕೂತಿದ್ದು. ಅನ್ನಪೂರ್ಣೇಶ್ವರಿಗೆ ಇದು ಹೆಸರಲ್ಲಿ, ನಮ್ಮ ಪಾಪು ಹೆಸರಲ್ಲಿ ಅನ್ನದಾನಕ್ಕೆ ಅಂತ ಅಂದ್ಬಿಟ್ಟು ಹೆಸರು ಬರೆಸಿ, ಅದಾದಮೇಲೆ ಅಲ್ಲಿ ಒಂದು ಸ್ವಲ್ಪ ಅಕ್ಕಿ ಪ್ಯಾಕೆಟ್ಸ್ ಕೊಡ್ತಾರೆ. ಅಕ್ಕಿ ಪ್ಯಾಕೆಟ್ಸ್ನ ನಾವು ಅಲ್ಲಿ ಅನ್ನಪೂರ್ಣೇಶ್ವರಿ ದೇವ್ರು ಇರ್ತಾರೆ ಫೋಟೋ, ಅಲ್ಲಿ ಇಟ್ಬಿಟ್ಟು ಈಶ್ವರ ಮತ್ತು ಅನ್ನಪೂರ್ಣೇಶ್ವರಿ ಫೋಟೋ ಹತ್ರ ಇಟ್ಬಿಟ್ಟು ನಾವು ಸಣ್ಣ ಮಾಡಿಕೊಂಡು ಅದನ್ನು ತೊಗೊಂಡು ನಾವು ಆಚೆಗಡೆ ಬಂದ್ವಿ. ಸೊ ದರ್ಶನ ತುಂಬ ಚೆನ್ನಾಗಾಯಿತು. ಜಾಸ್ತಿ ಜನ ಆ ಥರ ಗಿಜಿ ಅನ್ನೋದಿರಲಿಲ್ಲ, ಎಲ್ಲ ಸರಾಗವಾಗಿ ಆಯಿತು ಅಂತಲೇ ಅನ್ಬೋದು. ಬಟ್ ಬಿಸಿಲು ಮಾತ್ರ ಹೆವಿ ಇತ್ತು ಮಾತ್ರ. ಬೆಂಗಳೂರಲ್ಲಿ ಯಾಕೆಂದರೆ ನಾವು ಮಾಡ್ರೇಟಲ್ಲಿ ಇರ್ತೀವಿ, ಹೆವಿ ಬಿಸಿಲಿರೋದಿಲ್ಲ. ಬಟ್ ಮೈಸೂರು ಇಷ್ಟು ಬಿಸಿಲಿರುತ್ತೆ ಅಂತ ನಾನು ಎಕ್ಸ್ಪೆಕ್ಟೇ ಮಾಡಿರಲಿಲ್ಲ. ಸೊ ಎಲ್ಲ ದೇವಸ್ಥಾನದ ಹತ್ರ ಎಲ್ಲ ನೋಡಿಕೊಂಡು ಹಾಗೆ ಅದರ ಅಪೋಸಿಟ್ಟು ಆಂಜನೇಯ ದೇವಸ್ಥಾನ ಒಂದಿದೆ,
ದೇವಸ್ಥಾನದ ಎದುರುಗಡೆನೆ ಅಲ್ಲೂ ಹೋಗ್ಬಿಟ್ಟು ದೇವ್ರ ಪೂಜೆ ಮಾಡಿಕೊಂಡು ಎಲ್ಲ ಬಂದ್ವಿ, ಕೈ ಮುಕ್ಕೊಂಡು ಸ್ವಲ್ಪ ಹೊತ್ತೆಲ್ಲ ಇದ್ದು. ಆನೆಗಳೆಲ್ಲ ಇದ್ವಲ್ಲ, ಫಸ್ಟೆಲ್ಲ ನಾವು ಚಿಕ್ಕ ವಯಸ್ಸಲ್ಲಿ ಬರ್ತಿದ್ದಾಗ ಆನೆ ಎಲ್ಲ ಇದ್ವು ನಂಜನಗೂಡಲ್ಲಿ. ಬಟ್ ಇವಾಗೆಲ್ಲ ಅದು ಇಲ್ಲವೇ ಇಲ್ಲ ಆನೆಗಳೆಲ್ಲ. ಯಾರೋ ಅಂತ ಇದ್ರು ಆನೆಗಳೆಲ್ಲ ಇಲ್ಲ, ತುಂಬ ವರ್ಷ ಆಗೋಯ್ತು ಅಂತ ಅಂದರು. ಏನೋ ಮೇ ಬಿ ಇರ್ಬೋದು. ನಾವು ಬಂದು ತುಂಬ ವರ್ಷ ಆಯಿತು. ನಾವು ಚಿಕ್ಕ ಹುಡುಗರನ್ನೆಲ್ಲಿದ್ದಾಗ ನಂಜನಗೂಡಿಗೆ ಬಂದಿದ್ದಿದ್ದು. ಸೊ ಇವಾಗ ನನ್ನ ಮಗನಿಗೆ ಮುಡಿ ಕೊಡ್ಸೋದಕ್ಕೆ ಈಗ ಬಂದಿದ್ದೀವಿ. ಸೊ ಅದು ಆನೆ ಇರಲಿಲ್ಲ. ಆನೆ ಇದ್ದಿದ್ರೆ ಚಾರ್ವಿಕ್ ನೋಡಿ ಖುಷಿ ಪಡೋನು, ಒಂದು ಆಶೀರ್ವಾದ ಕೊಡಿಸ್ಬೋದಾಗಿತ್ತು. ಅದು ಸೊಂಡಲ್ಲಿ ಆಶೀರ್ವಾದ ಮಾಡುತ್ತಲ್ಲ, ನಾವು ಅವಾಗೆಲ್ಲ ಬರ್ತಿದ್ದಾಗ ಹಂಗೆ ಮಾಡ್ತಾಯಿದ್ದಿದ್ದು. ಅದಕ್ಕೆ ದುಡ್ಡು ಕೊಟ್ಬಿಟ್ಟು ಅಥವಾ ಇಲ್ಲಾಂದರೆ ಬಾಳೆಹಣ್ಣು ಇಲ್ಲ ಕಾಯಿ ಚಿಪ್ಪು ಆ ಥರದ್ದು ಕೊಟ್ಟರೆ ಆಶೀರ್ವಾದ ಮಾಡ್ತಿತ್ತು. ಆ ಥರ ಇತ್ತು. ಈಗ ಮಾದೇಶ್ವರ ಬೆಟ್ಟದಲ್ಲಿ ಇದ್ದೆ. ನಾವು ಲಾಸ್ಟ್ ಟೈಮ್ ಮಾದೇಶ್ವರ ಬೆಟ್ಟಕ್ಕೆ ನಮ್ಮ ಪಾಪಕ್ಕೆ ಫಸ್ಟ್ ಟೈಮ್ ಅದು ಮುಡಿ ಕೊಟ್ಟಕ್ಕೆ ಹೋದಾಗ ಅಲ್ಲಿತ್ತು, ಆಗ ನೋಡಿದ್ವಿ. ಸೊ ಬಿಸಿಲು ಎಲ್ಲ ಒಂದು ಸ್ವಲ್ಪ ಹೊತ್ತು ಅಲ್ಲೇ ನಿಂತಿದ್ವಿ. ಅದಾದಮೇಲೆ ಐಸ್ ಕ್ರೀಮ್ ತಿನ್ನೋಣ, ತುಂಬ ಹೆವಿ ಬಿಸಿಲಿದೆ ಅಂದ್ಬಿಟ್ಟು ಅಲ್ಲಿ ಒಂದು ನಂದಿನಿ ಪಾರ್ಲರ್ ಇತ್ತು, ಹಿಂಗೆ ಆನ್ ದ ವೇ ಪಾರ್ಕಿಂಗ್ ಹತ್ರ ಬರಬೇಕಾದ್ರೆ. ಸೊ ಅಲ್ಲಿ ಪಾರ್ಲರ್ ಐಸ್ ಕ್ರೀಮ್ ತಿಂತಿದ್ದು ಎಲ್ಲರೂ ಐಸ್ ಕ್ರೀಮ್ ತಿಂತಾಯಿದ್ವಿ. ನಮಗೂ ಬೇಕು ಅನ್ನೋನು ಚಾಕೋಬಾರ್ ನೋಡಿಬಿಟ್ಟು ಅದು ಕಲ್ಲರ್ ಕರ್ರಿ ಇರೋದು ನೋಡ್ಬಿಟ್ಟೆ, ಬೇಡ ನನಗದು, ನನಗೆ ಖುಷ್ಬು ತಿಂತಿರೋದು ಅಪ್ಪ ತಿಂತಿರೋದು ಅದು ಬೇಕು ಅಂತಲೇ ಇದು ಮಾಡೋನು. ಚಾಕೋಬಾರ್ ಅವನಿಗೆ ಇಷ್ಟ ಆಗಲ್ಲ, ಅದು ಬ್ಲ್ಯಾಕ್ ಇದೆಯಲ್ಲ, ಅವನು ಬೇರೆ ಥರದ್ದು ಹೇಳ್ಕೊತಾನೆ ಗಲೀಜು ಅಂತ ಅಂದ್ಬಿಟ್ಟು. ಸೊ ಒಂದೊಂದು 2-3 ಏನಾದರೂ ನನ್ನ ತಂಗಿ ತಿಂತಿದ್ಲು, ರಾಸ್ಬೆರಿ ಏನೋ ತೊಗೊಂಡಿದ್ಲು. ಅದನ್ನು ಸ್ವಲ್ಪ ಅವನಿಗೆ ಲಿಕ್ ಮಾಡಿಸಿದ್ಲು ಅಷ್ಟೇ. ಅವನಿಗೆ ತುಂಬ ಇಷ್ಟ. ಅದೇ ಅವನಿಗೂ ಪಾಪ ಸೆಕೆ ಎಲ್ಲ ಆಗೋಯ್ತಲ್ಲ, ಏನಾರು ಆಗೋದು, ಸ್ನಾನ ಬೇರೆ ಮಾಡಿದ್ದ, ಹಾಗಾಗ್ತಿತ್ತು. ನಾನು ಮನೆಯಿಂದನೇ ಗ್ರೇಪ್ಸ್ ತೊಗೊಂಬಂದಿದ್ದೆ, ಮನೆಯಲ್ಲಿ ಇತ್ತು ಅಂತ ಅಂದ್ಬಿಟ್ಟು ತೊಳ್ಕೊಂಡು ಎಲ್ಲ ವಾಶ್ ಮಾಡಿ ನೀಟಾಗಿ ಎತ್ಕೊಂಡ್ಬಂದಿದ್ದೆ. ಸೊ ಅದು ಇವಾಗ ಅವನಿಗೆ ನನಗೆ ಎಲ್ಲರೂ ತಿಂತಾಯಿದ್ವಿ ಗ್ರೇಪ್ಸ್ ಎಲ್ಲ ತೊಗೊಂಡ್ಬಂದು. ಅದಾದಮೇಲೆ ನಮ್ಮದು ನೆಕ್ಸ್ಟ್ ಸ್ಟಾಪ್ ಇದ್ದಿದ್ದು ದೇವಸ್ಥಾನ ಎಲ್ಲ ಮುಗಿಸ್ಕೊಂಡು ಕೊರಗಜ್ಜ ಸ್ವಾಮಿಗೆ ಹೋಗಬೇಕಾಗಿತ್ತು. ಅದು ಅರ್ಕೆ ಇತ್ತು ನಂದು. ಸೊ ಹಾಗಾಗಿ ಅದು ಕೊರಗಜ್ಜಗೆ ನಾವು ಮೂಲ ಸ್ಥಳ ಏನಿದೆ ಅಲ್ಲಿಗೆ ಹೋಗೋಕ್ಕಾಗಲ್ಲ, ಅಟ್ಲೀಸ್ಟ್ ಇಲ್ಲಾದರೂ ಹೋಗಿ ಅರ್ಕೆ ತಿರ್ಸ್ಬೋದು ಅಂದ್ಬಿಟ್ಟು ಮೈಸೂರಲ್ಲೂ ಇದೆ. ಹಾಗಾಗಿ ಅಲ್ಲಿಗೆ ಹೋಗಿದ್ವಿ. ಅಲ್ಲಿ ಏನು ನಮ್ಮ ಅರ್ಕೆ ಇತ್ತು ಅದನ್ನು ಸಲ್ಲಿಸ್ಬಿಟ್ಟು ಬಂದ್ವಿ. ಸೊ ಐ ಆಮ್ ಹ್ಯಾಪಿ. ಅದಂತೂ ನೋಡಿ ನಂಗೆ ಖುಷಿ ಆಗೋಯ್ತು. ನಾವು ಹೋಗೋಕ್ಕಾಗುತ್ತೋ ಇಲ್ಲೋ ಕೊರಗಜ್ಜ ದೇವಸ್ಥಾನಕ್ಕೆ ಸ್ಥಳಕ್ಕೆ, ಟೈಮ್ ಆಗೋಗುತ್ತೇನೋ ಏನೋ ಅಂತ ಅಂದ್ಬಿಟ್ಟು. ಸೊ ನಾವು ಓದಕ್ಕೆ ತೆಗ್ದಿತ್ತು ಬಾಗಿಲು, ಖುಷಿಯಾಯಿತು. ಹೋಗಿ ಎಲ್ಲ ಪೂಜೆ ಮಾಡಿಸ್ಕೊಂಡು ಸ್ವಲ್ಪ ಹೊತ್ತು ಕೂತಿದ್ದು ಎಲ್ಲ ಪೂಜಾರಿ ಅವರ ಹತ್ರ ಎಲ್ಲ ಮಾತಾಡಿಕೊಂಡು ಬಂದ್ವಿ. ಹಾಗೆ ಅಲ್ಲಿ ಒಂದು ಜಾತ್ರೆ ಮಹೋತ್ಸವ ಏನೋ ನಡೆಯುತ್ತೆ ಅಂತ ಹೇಳಿದ್ರು, ಅದಕ್ಕೆ ಒಂದು ಕಾಣಿಕೆ ಅಂತ ಅಂದ್ಬಿಟ್ಟು ಅಮ್ಮ ಕೊಟ್ಟರು. ಸೊ ಕೊಟ್ಟು ಅದು ನಾವು ಹೇಳ್ತೀವಿ ನಿಮಗೆ ಫೋನ್ ಮಾಡಿ, ಅವಾಗಿದ್ದಾಗ ಪ್ರಸಾದ ಎಲ್ಲ ಕಳಿಸ್ತೀವಿ ಅಂತ ನೋಡಿದ್ರು. ಸೊ ಹಾಗಾಗಿ ಅದನ್ನೆಲ್ಲ ಮುಗಿಸ್ಕೊಂಡು ನೆಕ್ಸ್ಟು ಹೊರಟ್ವಿ. ನೆಕ್ಸ್ಟ್ ನಾವು ಹೊರಟಿದ್ದು ಅಂತ ಅಂದರೆ ವೇಣುಗೋಪಾಲ ಸ್ವಾಮಿ ಟೆಂಪಲ್ಲು, ಅದೇ ಮೈಸೂರು KRS ಡ್ಯಾಮ್ದು ಬ್ಯಾಕ್ ವಾಟರ್ ಅಂತ ಹೇಳ್ತಾರಲ್ಲ, ಅಲ್ಲಿಗೆ ಹೋದ್ವಿ. ಅಲ್ಲಂತೂ ಸಿಕ್ಕಾಪಟ್ಟೆ ಹೆವಿ ಬಿಸಿಲು. ಇನ್ನು ಸಂಜೆ ಆಗ್ತಾ ಇದ್ದಂಗೆ ಫುಲ್ಲು ಎಲ್ಲ ಕಾದೋಗ್ಬಿಟ್ಟಿತ್ತ ನೆಲ ಎಲ್ಲ. ಆಮೇಲೆ ಅಲ್ಲಿ ಒಳಗಡೆ ಅಂತೂ ಅಲೋ ಇಲ್ಲ, ಏಕೆ ಅಂತ ಅಂದರೆ ಅದು ನನಗೂ ಗೊತ್ತಿಲ್ಲ ಯಾಕೆ ಅಲೋ ಇಲ್ಲ. ವೀಡಿಯೋದೆಲ್ಲ ಮಾಡೋಂಗಿಲ್ಲ, ಫೋನು ಆನ್ ಇರೋಂಗಿಲ್ಲ. ತುಂಬ ಸತಿ ಇದು ಮಾಡ್ತಿರ್ತಾರೆ, ಸೆಕ್ಯೂರಿಟಿ ಪರ್ಪಸ್ಗೋಸ್ಕರ ಇರ್ಬೋದಾ ಏನು ಕತೆನೋ ಅದು ಗೊತ್ತಿಲ್ಲ. ತುಂಬಾ ಚೆನ್ನಾಗಿತ್ತು ವಾಟರ್ ಫಾಲ್ಸಿಂದು, ಅದೆಲ್ಲ ವಾಟರೆಲ್ಲ ಅದರಲ್ಲಿ ಫೋಟೋಸ್ ಎಲ್ಲ ತಗೊಳ್ಳೋಣ ಅಂತ ಅಂದರೆ ಫುಲ್ ಬ್ಲ್ಯಾಕಿಗೆ ಬರ್ತಾಯಿತ್ತು. ಯಾಕೆಂತ ಗೊತ್ತಾಯಿಲ್ಲ. ಅಪೋಸಿಟ್ ಅಂದರೆ ಬ್ಯಾಕ್ ಸೈಡ್ ಸೂರ್ಯ ಹಂಗೆ ಹೋಗ್ತಾ ಇದ್ದಿದ್ದರಿಂದ ನಮಗದು ಶ್ಯಾಡೋ ಬೀಳೋದಲ್ಲ. ಸೊ ಹೆಂಗೆ ಫೋಟೋಸ್ ತಗೊಂಡ್ರೂ ಅದು ಒಂಥರ ಬ್ಲ್ಯಾಕ್ ಥರನೇ ಬರೋದು, ಒಂಥರ ನೆರಳು ಥರನೇ. ಸೊ ಹಾಗಾಗಿ ಸಿಗಲಿ ಬಿಡು, ಯಾವ ಥರ ಆದರೂ ಅಟ್ಲೀಸ್ಟ್ ಮೆಮೊರಿಗಿರುತ್ತೆ ಹೋಗಿದ್ವಿ ಅನ್ನೋದನ್ನು ಅಂದ್ಬಿಟ್ಟು ನಾವು ಫೋಟೋ ಇದು ಮಾಡಿದ್ವಿ. ಅದಾದಮೇಲೆ ನಾವು ಇನ್ನೊಂದು ಡೇ ಸ್ಟೇ ಮಾಡೋಣ. ನೆಕ್ಸ್ಟ್ ಡೇ KSICಗೆ ಹೋಗ್ಬಿಟ್ಟು ಸ್ಯಾರಿ ತೊಗೊಂಡು ಹಾಗೆ ಮೈಸೂರು ಪ್ಯಾಲೇಸು ಎಲ್ಲ ನೋಡಿಕೊಂಡು, ಮೈಸೂರೆಲ್ಲ ಲೋಕಲ್ ಏನಿರುತ್ತೆ ಅಲ್ಲೆಲ್ಲ ಸುತ್ತಾಡ್ಕೊಂಡು ಬರೋಣ ಅಂದ್ಬಿಟ್ಟು ಸ್ಟೇ ಮಾಡೋಣ ಅಂತ ಅಂದ್ಬಿಟ್ಟು ಹೋಟೆಲ್ಸ್ನ ಹುಡುಕ್ತಿದ್ವಿ. ನಮ್ಮ ಬಜೆಟ್ ಒಂದು ನೈಟ್ ಮಲಗೋದಕ್ಕೆ ತುಂಬ ಬಜೆಟ್ ಬೇಡ ಅಂತ ಅಂದ್ಬಿಟ್ಟು ಹೋಮ್ ಸ್ಟೇ ಬರುತ್ತಲ್ಲ, ಸರ್ವಿಸ್ ಅಪಾರ್ಟ್ಮೆಂಟ್ಸು, ಸರ್ವಿಸ್ ಹೌಸಸ್ ಆ ಥರದ್ರಲ್ಲಿ ಹುಡ್ಕೋಣ ಅಂತ ಅಂದ್ಬಿಟ್ಟು ನೋಡಿದ್ವಿ. ಅಯ್ಯೋ ಅದರಷ್ಟು ಆರಿಬಲ್ ವರ್ಸ್ಟ್ ಎಕ್ಸ್ಪೀರಿಯೆನ್ಸ್ ಇಲ್ಲ ಅಂತ ಅನ್ಬೋದು. ನಮಗೆ ಏನು ಎಕ್ಸ್ಪೀರಿಯೆನ್ಸ್ ಆಯಿತು, ಎಷ್ಟು ಆರಿಫಿಕ್ ಎಕ್ಸ್ಪೀರಿಯೆನ್ಸ್ ಈಗ ಆಯಿತು. ಒಂದು ನೈಟಿಗೆ ಎಷ್ಟು ಟ್ರಾಮಾ ಎಲ್ಲ ಆಯಿತು. ಒಂದು ಡೇ ಬೇಕಾಯಿತು ಅದನ್ನು ಸುಧಾರಿಸ್ಕೊಳ್ಳೋಕ್ಕೆ. ಅದನ್ನು ನಾನು ಏನೇನಾಯಿತು ಅಂತ ಅಂದ್ಬಿಟ್ಟು ನೆಕ್ಸ್ಟ್ ಪಾರ್ಟಲ್ಲಿ ಹೇಳ್ತೀನಿ. ಸೊ ಸ್ಟೇ ಟ್ಯೂನ್ ಮೈ ಚಾನಲ್, ಸಬ್ಸ್ಕ್ರೈಬ್ ಟು ಮೈ ಚಾನಲ್. ಥ್ಯಾಂಕ್ ಯು ಫಾರ್ ವಾಚಿಂಗ್.